ಈ ಬಿರಿಯಾನಿ ರೆಸಿಪಿ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಯಾಕೆಂದ್ರೆ ಇದುವರೆಗೂ ಒಂದ್ಸಲನೂ ನನಗೆ ಫಿಶ್ ಬಿರಿಯಾನಿ ತಿನ್ಬೇಕು ಅಥವಾ ಟ್ರೈ ಮಾಡಬೇಕು ಅನ್ನೋ ಯೋಚನೆನೇ ಬರಲಿಲ್ಲ. ಬಟ್ ಇತ್ತೀಚೆಗೆ ಒಂದ್ 3-4 ಸಲ ಈ ರೆಸಿಪಿ ಟ್ರೈ ಮಾಡಿದೆ. ಅವಾಗ ನನಗೆ ಅರ್ಥ ಆಯ್ತು ಫಿಶ್ ಬಿರಿಯಾನಿ ಸಖತ್ ರುಚಿಕರವಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಬಿರಿಯಾನಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಸಿ ಮಾಡಿ ಅದರಲ್ಲಿ ಸ್ಲೈಸ್ ಮಾಡಿರುವ ಈರುಳ್ಳಿ ಹಾಕಿ ಅದು ಕ್ರಿಸ್ಪಿ ಅಂಡ್ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದು ಪಕ್ಕಕ್ಕೆ ಇಡಬೇಕು. ನೆಕ್ಸ್ಟ್ ಮೀನ್ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಪಾತ್ರೆಗೆ ಹಾಕಿ ಉಪ್ಪು, ಚಿಲ್ಲಿ, ಅರಿಶಿಣ ಹಾಗೂ ಗರಂ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿದಂತ ಮೀನು ಫ್ರೈ ಮಾಡಬೇಕು. ಇದು ಪೂರ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಎರಡು ಸೈಡ್ ಒಂದು 80-90% ಬೆಂದ್ರೆ ಸಾಕಾಗುತ್ತೆ. ಆಮೇಲೆ ಅದನ್ನತ್ತು ಸೈಡ್ಗಿಡಿ. ಈಗ ಅನ್ನ ಬೇಯಿಸೋದಕ್ಕೆ ನೀರಿಡಬೇಕು. ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಸೊ ಇಲ್ಲೇನೇನ್ ಹಾಕಿದೀನಿ ಅದನ್ನೆಲ್ಲ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ. ಇದನ್ನೆಲ್ಲ ಹಾಕಿ ನೀರು ಕುದಿಯಕ್ಕೆ ಶುರು ಆದ್ಮೇಲೆ ಒಂದ್ 20 ನಿಮಿಷ ನೆನೆಸಿಟ್ಟ ಜೀರಾ ಸಾಂಬಾರ್ ರೈಸ್ ಹಾಕಿ ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಸೇರಿಸಿ ರೈಸ್ ಒಂದ್ ಮುಕ್ಕಾಲ್ ಭಾಗ ಬೆಂದ್ಮೇಲೆ ಸೋಸ್ಕೊಂಡು ಪಕ್ಕಕ್ಕಿಡಿ. ಈಗ ಮೀನ್ ಫ್ರೈ ಮಾಡಿದಂತ ಪಾತ್ರೆಗೆ ಈ ಮಸಾಲ ಪದಾರ್ಥಗಳು, ಈರುಳ್ಳಿ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸು ಕ್ರಶ್ ಮಾಡಿ ಸೇರಿಸಬೇಕು, ಗ್ರೈಂಡ್ ಮಾಡಬಾರದು. ನಂತರ ಅದರಲ್ಲಿ ಈ ಮಸಾಲ ಪುಡಿಗಳು ಹಾಕಿ ಅದರ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕಿ ಅದು ಬೆಂದು ಮ್ಯಾಶ್ ಆದ್ಮೇಲೆ ಫೈನ್ ಚಾಪ್ ಮಾಡಿರುವ ಕೊತ್ತಂಬರಿ, ಪುದೀನ ಹಾಗೂ ಫ್ರೈ ಮಾಡಿಟ್ಟಿರುವ ಈರುಳ್ಳಿಯ ಮುಕ್ಕಾಲ್ ಭಾಗ ಹಾಕೋಬೇಕು. ಆಮೇಲೆ ಒಂದ್ 2 ಸ್ಪೂನ್ ಮೊಸರು ಹಾಗೂ ಅನ್ನ ಬೇಯಿಸಿದಂತ ನೀರ್ ಒಂಚೂರು ಹಾಕೊಂಡ್ರೆ ಮಸಾಲ ರೆಡಿ. ಈಗ ನಾವು ಮುಕ್ಕಾಲ್ ಭಾಗ ಫ್ರೈ ಮಾಡಿಟ್ಟಿರುವಂತಹ ಮೀನ್ ಇದ್ರೊಳಗೆ ಹಾಕಿ ಎರಡೂ ಕಡೆ ತಿರುಗಿಸಿ ಒಂದು 4-5 ನಿಮಿಷ ಸಿಮ್ಮರ್ ಮಾಡಬೇಕು. ನಂತರ ಅದನ್ನೆತ್ತಿ ಒಂದು ಪಾತ್ರೆಗಿಟ್ಟು ಈಗ ಮಸಾಲೆಯ ಅರ್ಧ ಭಾಗ ಒಂದು ಅಡಿಗಟ್ಟಿರೋ ಪಾತ್ರೆಗೆ ಹಾಕೊಂಡು ಅದನ್ನ ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲ್ಗಡೆ ಮುಕ್ಕಾಲ್ ಭಾಗ ಬೆಂದಿರುವ ಜೀರಾ ಸಾಂಬಾರ್ ರೈಸ್ ನ ಅರ್ಧ ಭಾಗ ಹಾಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ ಈರುಳ್ಳಿಯಿಂದ ಗಾರ್ನಿಶ್ ಮಾಡಿಕೊಂಡು ಫ್ರೈ ಮಾಡಿಟ್ಟಿರುವಂತಹ ಮೀನ್ ಪೀಸಸ್ ಇಟ್ಟು ಅದ್ರ ಮೇಲ್ಗಡೆ ಉಳಿದಿರೋ ರೈಸ್ ಹಾಕೋಬೇಕು. ಕೊನೆಯಲ್ಲಿ ಮತ್ತೊಂದ್ಸಲ ಗಾರ್ನಿಶ್ ಮಾಡಿ ನಾನಲ್ಲಿ ಕಲರ್ ಬದಲು ಅರಿಶಿನ ಹಾಗೂ ಚಿಲ್ಲಿ ಪೌಡರ್ ಅಕ್ಕಿ ಬೇಯಿಸಿದ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕುಂತಿದ್ದೀನಿ. ಅದ ನಂತರ ಕೊನೆಯದಾಗಿ ಫ್ರೈ ಮಾಡಿಟ್ಟಿರುವಂತಹ ಮೀನ್ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಗೂ ಗರಂ ಮಸಾಲ ಹಾಕಿ ದಮ್ ಮಾಡಬೇಕು. ಒಂದು ದೋಸೆ ತವಾ ಇಟ್ಟು ಅದ್ರ ಮೇಲ್ಗಡೆ ನಮ್ ಬಿರಿಯಾನಿ ಹಾಂಡಿ ಇಟ್ಟು 5 ನಿಮಿಷ ಹೈ ಫ್ಲೇಮ್ ನಲ್ಲಿ 15 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ರೆ ಅದ್ ರೆಡಿ. ಅದಾದ ನಂತರ ಇದನ್ನೊಂದು 15 ನಿಮಿಷ ಬಿಟ್ಬಿಡ್ಬೇಕು. ಆಮೇಲೆ ಓಪನ್ ಮಾಡ್ಬೇಕು. ಅವಾಗ ನೋಡಿ ಮಜಾನ.